ಖಾಸಗಿ ಬಸ್ಗಳದ್ದೇ ಪಾರುಪತ್ಯವಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರದೇಶಗಳು ಸರ್ಕಾರದ ಶಕ್ತಿ ಯೋಜನೆಯಿಂದ ವಂಚಿತವಾಗಿದ್ದವು. ಅದರಲ್ಲೂ ಆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಸಂಚಾರವೇ ಇರಲಿಲ್ಲ. ಖಾಸಗಿ ಬಸ್ಗಳದ್ದೇ ದರ್ಬಾರು. ಆದರೆ ಇದೀಗ ಈ ಪಾರುಪತ್ಯಕ್ಕೆ ಇತಿಶ್ರೀ ಹಾಡಲಾಗಿದೆ. ಸರ್ಕಾರಿ ಬಸ್ ಓಡಾಟಕ್ಕೆ ಸಾರಿಗೆ ಇಲಾಖೆ ಅಸ್ತು ಎಂದಿದೆ. ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಗೆ ಸರ್ಕಾರಿ ಬಸ್ ಸೇವೆ ಆರಂಭವಾಗಿದೆ. ಶಕ್ತಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕುತ್ತಿದ್ದವು. ಇಡೀ ರಾಜ್ಯದ ಮಹಿಳೆಯರು ಸಂಭ್ರಮಿಸುತ್ತಿದ್ದರೂ ದಕ್ಷಿಣ ಕನ್ನಡದ ಒಂದಿಷ್ಟು ಪ್ರದೇಶದ ಮಹಿಳೆಯರಲ್ಲಿ ಕೊರಗಿತ್ತು. ಯಾಕಂದ್ರೆ ಈ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಗಳ ಸಂಚಾರವೇ ಇರಲಿಲ್ಲ. ಸರ್ಕಾರಿ ಬಸ್ಗಳಿಗಿಂತ ಖಾಸಗಿ ಬಸ್ಗಳದ್ದೇ ಪಾರುಪತ್ಯವಿತ್ತು. ಅದರಲ್ಲೂ ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರಿ ಬಸ್ಗಳನ್ನೇ ಕಂಡಿರಲಿಲ್ಲ. ಇಲ್ಲಿ ಖಾಸಗಿ ಬಸ್ಸುಗಳದ್ದೇ ಪಾರುಪತ್ಯ. ಆದರೆ ಈಗ ಆ ಪಾರುಪತ್ಯಕ್ಕೆ ಬ್ರೇಕ್ ಬಿದ್ದಿದೆ. ಸರ್ಕಾರಿ ಬಸ್ಗಳನ್ನೇ ಕಾಣದ ಮಂಗಳೂರು ಟು ಕಾರ್ಕಳ ರೂಟ್ಗೆ ಕೆಎಸ್ಆರ್ಟಿಸಿ ಭಾಗ್ಯವನ್ನ ರಾಜ್ಯ ಸಾರಿಗೆ ಇಲಾಖೆ ಕರುಣಿಸಿದೆ. ಶತಮಾನದ ಬೇಡಿಕೆಗೆ ಸರ್ಕಾರ ಅಸ್ತು ಎಂದಿದೆ. ಮಂಗಳೂರು ಟು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಸರ್ಕಾರಿ ಬಸ್ಗಳನ್ನು ಓಡಿಸಬೇಕು ಅನ್ನೋದು ಹಲವು ದಶಕಗಳ ಬೇಡಿಕೆ. ಆದರೆ ಈ ಬೇಡಿಕೆಗೆ ರಾಜ್ಯ ಸಾರಿಗೆ ಇಲಾಖೆ ಅಸ್ತು ಅಂದರೂ ಖಾಸಗಿ ಬಸ್ ಮಾಲೀಕರು ವಿರೋಧ ವ್ಯಕ್ತಪಡಿಸುತ್ತಿದ್ರು. ದಿನನಿತ್ಯ ಈ ರೂಟ್ನಲ್ಲಿ ಸಾವಿರಾರು ಪ್ರಯಾಣಿಕರು ಕಾರ್ಕಳದಿಂದ ಮಂಗಳೂರಿಗೆ ಮೂಡುಬಿದಿರೆ ಮೂಲಕ ಪ್ರಯಾಣಿಸುತ್ತಾರೆ. ಶಕ್ತಿ ಯೋಜನೆ ಅನುಷ್ಠಾನವಾದ ಬಳಿಕವಂತೂ ಸರ್ಕಾರಿ ಬಸ್ಗಳ ಬೇಡಿಕೆ ಹೆಚ್ಚಿತ್ತು. ಬಸ್ ಮಂಜೂರಾದರೂ ಖಾಸಗಿ ಲಾಭಿಯಿಂದ ಸಂಕಷ್ಟ ಎದುರಾಗಿತ್ತು. ಮಂಗಳೂರು ಮೂಡುಬಿದ್ರೆ ಕಾರ್ಕಳ ಮಧ್ಯೆ 8 ಬಸ್ಗಳ 7 ಸಿಂಗಲ್ ಟ್ರಿಪ್ಗಾಗಿ ಕೆಎಸ್ಆರ್ಟಿಸಿಯಿಂದ 2014ರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಸದ್ಯ ಈ ವಿಷಯದ ಬಗ್ಗೆ ನವೆಂಬರ್ 5ರಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲ್ಲನ್ ಅಧ್ಯಕ್ಷತೆಯಲ್ಲಿ ಆರ್ಟಿಎ ಸಭೆ ನಡೆದು ಪರ ವಿರೋಧ ವಾದ ಮಂಡನೆಯಾಯಿತು. ಉಭಯ ಕಡೆಯ ವಾದ ಆಲಿಸಿದ ಡಿಸಿ ಆದೇಶ ಕಾಯ್ದಿರಿಸಿದ್ದಾರೆ. ಹಾಗಾಗಿ ತಾತ್ಕಾಲಿಕ ಪರವಾನಗಿ ಮೂಲಕ ಸರ್ಕಾರಿ ಬಸ್ ಸಂಚಾರ ಆರಂಭವಾಗಿದೆ. ಪ್ರಾಯೋಗಿಕವಾಗಿ 4 ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಶುರು ಮಾಡುತ್ತವೆ. ಮುಂಜಾನೆಯಿಂದ ತಲಾ 2 ಬಸ್ ಮಂಗಳೂರಿನಿಂದ ಕಾರ್ಕಳಕ್ಕೆ ಹಾಗೂ ಕಾರ್ಕಳದಿಂದ ಮಂಗಳೂರಿಗೆ ಸಂಚರಿಸುತ್ತೆ. ಪ್ರಯಾಣಿಕರು, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದು ಕೆಎಸ್ಆರ್ಟಿಸಿ ಹಿರಿಯ ಪ್ರಾದೇಶಿಕ ನಿಯಂತ್ರಕ ರಾಜೇಶ್ ಶೆಟ್ಟಿ ಮನವಿ ಮಾಡಿದ್ದಾರೆ. ಸದ್ಯ ಸರ್ಕಾರಿ ಬಸ್ ಮಂಜೂರಾದ ಬೆನ್ನಲ್ಲೇ ಕಾರ್ಕಳ ಮೂಡುಬಿದ್ರೆ ಕೈಕಂಬ ವ್ಯಾಪ್ತಿಯ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ. ಶಕ್ತಿ ಯೋಜನೆಯಿಂದ ವಂಚಿತವಾದ ಕೊರಗು ದೂರವಾದ ಹಿನ್ನೆಲೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಾಯೋಗಿಕ ಸಂಚಾರದ ಹಂತದಲ್ಲೇ ಜನರಿಂದ ಉತ್ತಮ ಸ್ಪಂದನೆ ದೊರಕುತ್ತಿದೆ. ಮುಂದೆ ಇನ್ನಷ್ಟು ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಬೇಡಿಕೆ ಬರೋ ಸಾಧ್ಯತೆಯೂ ಇದೆ. ಖಾಸಗಿಯವರ ನಿರಂತರ ಲಾಭಿಗೆ ಎಲ್ಲ ಅಧಿಕಾರಿಗಳು ಮಣಿದಿದ್ರು. ಆದರೆ ಕೆಎಸ್ಆರ್ಟಿಸಿ ಡಿಸಿ ರಾಜೇಶ್ ಶೆಟ್ಟಿಯವರ ನಿರಂತರ ಶ್ರಮದ ಪರಿಣಾಮ ಜನ ಕೊನೆಗೂ ಶಕ್ತಿ ಯೋಜನೆಯ ಲಾಭ ಪಡೆಯುವಂತೆ ಆಗಿದೆ.